ಜೈ ಗುರುದೇವ. ಗುರುಪೂರ್ಣಿಮೆ ಅಂತಂದ್ರೆ ಕೇವಲ ಒಂದು ಹಬ್ಬ ಅಲ್ಲ. ನಮ್ಮ ಜೀವನದಲ್ಲಿರುವಂತಹ ಅಜ್ಞಾನವನ್ನು ತೆಗೆದು ಜ್ಞಾನದ ಹಾದಿಯಲ್ಲಿ ನಡೆಸಿದಂತಹ ಗುರುಗಳನ್ನು ನೆನೆಸಿಕೊಳ್ಳುವಂಥದ್ದು, ಪೂಜಿಸುವಂಥದ್ದು ಮತ್ತು ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ಒಂದು ಪವಿತ್ರವಾದ ದಿನ ಆಗಿದೆ. ಗುರುಪೂರ್ಣಿಮೆಯನ್ನ ವ್ಯಾಸಪೂರ್ಣಿಮೆ ಅಂತಲೂ ಕರೀತಾರೆ. ಮಹರ್ಷಿ ವೇದವ್ಯಾಸರು ಲೋಕಕ್ಕೆ ನೀಡಿದ ಒಂದು ಅಪಾರ ಜ್ಞಾನವನ್ನ ಅಥವಾ ಈ ದಿನ ಭಕ್ತಿಯಿಂದ ಸ್ಮರಿಸಲಾಗತ್ತೆ. ಗೌರಿಬಿದನೂರಿನ ಸುಂದರವಾದ ಪ್ರಕೃತಿ ಮಧ್ಯದಲ್ಲಿರುವಂತಹ ಸಂಜೀವಿನಿ ಸ್ಪರ್ಶಿ ಯೋಗ ಕೇಂದ್ರದಲ್ಲಿ ಗುರುಮ ಅವರ ಜೊತೆಗೆ ಸೇರಿ ಗುರುಬಾಂಧವರು ತುಂಬ ಭಕ್ತಿ ಮತ್ತು ಶ್ರದ್ಧೆಯಿಂದ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ಗುರುಪೂರ್ಣಿಮೆಗೆ 2 ದಿನ ಮುಂಚೆನೆ ಗುರುಬಾಂಧವರು ಬಂದು ಅಲ್ಲಿನ ಸಿದ್ಧತೆಗಳು ಅಂದರೆ ಸ್ವಚ್ಛತೆ ಆಗಿರ್ಬೋದು, ಒಂದು ತೋರಣಗಳಾಗಿರ್ಬೋದು, ಹೂವಿನ ಅಲಂಕಾರ, ರಂಗೋಲಿಯಿಂದ ಅಲಂಕಾರ ಮಾಡೋದಂಥದ್ದ ತುಂಬ ಸೇವೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ನಾವೀಗ ನೋಡ್ತಾ ಇರುವಂಥದ್ದು ವೈಕುಂಠ ಅಂತ ಇದನ್ನು ಕರಿತೀವಿ. ಇದು ಮೆಡಿಟೇಷನ್ ಹಾಲ್ ಆಗಿರುತ್ತೆ. ಇದನ್ನು ಒಂದು ಸಿಂಗರಿಸುವುದಂಥದ್ದಾಗಿರ್ಬೋದು, ಅಲ್ಲಿ ದತ್ತಾತ್ರೇಯರ ಒಂದು ಫೋಟೋ ಇದೆ, ಅದಕ್ಕೆ ಅಲಂಕಾರ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಲ್ಲಿ ಬಂದಂತಹ ಗುರುಬಾಂಧವರಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ರೆಡಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಒಂದೊಂದು ಸೇವೆನಲ್ಲಿ ತೊಡಗಿಕೊಂಡಿದ್ರು. ಅಂದರೆ ಹೋಮಕ್ಕೆ ಬೇಕಾದಂಥ ಕಡೆ ಒಬ್ಬರು ಹೋಗಿದ್ರು, ಇನ್ನೊಂದು ಗುರು ಪೇಜೆಗೆ ಬೇಕಾದಂಥ ಹೂವು, ದೀಪ, ಆರತಿ, ಬೇರೆ ಎಲ್ಲ ಮಂಗಳ ಸ್ಥಾನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಒಂದು ಕಡೆ ಸಿದ್ಧಪಡಿಸ್ತಾ ಇದ್ರು. ಸೊ ಇಲ್ಲಿ ಗುರುಪೂರ್ಣಿಮೆ ಅಂತಂದರೆ ಒಂದು ಗುರುಗಳ ದರ್ಶನವನ್ನು ಪಡೆಯೋದು, ಆಶೀರ್ವಾದ ಪಡೆಯೋದು, ಜೊತೆಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಗುರುಚರಣಗಳಿಗೆ ಸೇವೆಯನ್ನು ಅರ್ಪಿಸೋದು ಕೂಡ ಒಂದು ಮುಖ್ಯವಾದ ದಿನ ಆಗಿರುತ್ತೆ. ಏಕೆಂದರೆ ಸೇವೆಯಿಂದನೇ ನಾವು ಗುರುಗಳನ್ನು ತಲುಪಬಹುದು ಅಂತ ತುಂಬ ಹಿರಿಯರು ಹೇಳ್ತಾರೆ. ಗುರುಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳಾದ ಮೇಲೆ ಗುರುಮ ಅವರು ಆಗಮನಿಸಿದರು. ಗುರುಮ ಅವರನ್ನು ಗುರುಭಕ್ತರು ತುಂಬ ಸಂತೋಷದಿಂದ ಅವರನ್ನು ಪೂಜೆಗೆ ಸ್ವಾಗತವನ್ನು ಮಾಡಿದ್ರು. ಗುರುಮ ಅವರು ಅವರಿಗೆ ಆಗಿ ಇಟ್ಟಂಥ ಒಂದು ವಿಶೇಷ ಆಸನಕ್ಕೆ ಒಂದು ನಮಸ್ಕಾರ ಮಾಡೋ ಮುಖಾಂತರ ಆ ಆಸನದಲ್ಲಿ ಅವರು ಆಸೀನರಾಗ್ತಾರೆ. ಇಲ್ಲಿ ಗುರುಪೂಜೆ ಅಂತಂದರೆ ಕೇವಲ ಒಂದು ವ್ಯಕ್ತಿಯನ್ನು ಪೂಜಿಸುವುದಲ್ಲ, ನಮ್ಮ ಅಜ್ಞಾನವನ್ನು ತೆಗೆದು ಸರಿಯಾದ ದಾರಿಯನ್ನು ತೋರಿಸಿದ ಒಂದು ಗುರು ತತ್ವಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವುದು ಆಗಿರುತ್ತೆ. ಗುರುಮ ಅವರಿಗೆ ಮೊದಲಿಗೆ ಅರಿಶಿಣ, ಕುಂಕುಮ, ಗಂಧ ಹೀಗೆ ಎಲ್ಲನ ಒಂದು ಸೇವೆಯನ್ನು ಮಾಡಲಾಯಿತು. ಇದರಲ್ಲಿ ನಾವು ಒಂದೊಂದನ್ನು ತಿಳ್ಕೊಳ್ತಾ ಬಂದರೆ, ಅರಿಶಿಣ ಬಂದು ಒಂದು ಮಂಗಳ ಮತ್ತು ಶುಭ ಸಂಕೇತದ ಒಂದು ಪವಿತ್ರದ ಸಂಕೇತ ಆಗಿರುತ್ತೆ. ಮುಂದಿನದು ಕುಂಕುಮ. ಕುಂಕುಮ ಬಂದು ಶಕ್ತಿಯ ಪ್ರತೀಕ, ಹಾಗೆ ಭಕ್ತಿಯ ಪ್ರತೀಕ ಕೂಡ ಹೌದು ಕುಂಕುಮ. ಆಮೇಲೆ ಗಂಧ ಹೇಗೆ ಹೇಳೋದು, ಗಂಧ ಒಂದು ತಂಪನ್ನು ಕೊಡುತ್ತೆ. ಯಾವ ರೀತಿ ಅಂತಂದ್ರೆ ಒಂದು ಮನಸ್ಸಿಗೆ ಒಂದು ಶಾಂತತೆಯನ್ನು ಕೊಡುವಂಥದ್ದೇ ಗಂಧ ಆಗಿರುತ್ತೆ. ಅನಂತರ ವಿಭೂತಿಯನ್ನು ಅರ್ಪಿಸಲಾಯಿತು. ವಿಭೂತಿ ಅನ್ನೋದು ಪ್ರತಿದಿನ ನಾವು ಬಳಸುವಂತಹ ಒಂದು ಇದಾಗಿದ್ರೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅದು ಏನನ್ನ ಪ್ರತಿನಿಧಿಸ್ತಪ್ಪ ಅಂತಂದ್ರೆ, ಈ ಹಣ, ಅಧಿಕಾರ, ಅಹಂಕಾರ ಇದ್ಯಾವುದು ಶಾಶ್ವತವಲ್ಲ, ಕೊನೆಗೆ ಎಲ್ಲವೂ ಭಸ್ಮವಾಗುತ್ತವೆ ಅನ್ನೋದು ಆ ವಿಭೂತಿ ಅಥವಾ ಭಸ್ಮ ಅನ್ನೋದು ನಮಗೆ ಇಲ್ಲಿ ತಿಳಿಸುತ್ತೆ. ಗುರುಮ ಅವರಿಗೆ ಗುರುಬಾಂಧವರು ಒಂದು ಕಮಲದ ಹೂವಿನ ಹಾರವನ್ನು ಸಮರ್ಪಣೆ ಮಾಡೋ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸ್ತಾರೆ. ಅದಾದ ನಂತರ ಒಂದು ಮಂಗಳ ಸ್ಥಾನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಂಗಳ ಸ್ಥಾನ ಆರಂಭವಾಗುತ್ತದೆ. ಈ ಮಂಗಳ ಸ್ನಾನವನ್ನು ಕೇವಲ ಹೊರಗಿನಿಂದ ಒಂದು ಆಚರಣೆ ಅಂತ ನೋಡಬಾರದು. ಇದರಲ್ಲಿ ತುಂಬಾ ಭಾವಾರ್ಥ ಅಡಗಿದೆ. ನಮ್ಮೊಳಗಿನ ಅಹಂಕಾರ, ಕೋಪ, ಅಸೂಹೆ, ಸ್ವಾರ್ಥ ಮತ್ತು ಕೆಟ್ಟ ಭಾವನೆಗಳನ್ನು ಗುರುಚರಣೆಗಳಲ್ಲಿ ತೊಳೆಯಬೇಕು ಅನ್ನುವ ಆಂತರಿಕ ಭಾವದಿಂದ ಈ ಪೂಜೆಯನ್ನು ಮಾಡ್ತಾರೆ. ಅಂದರೆ ಇದು ಕೇವಲ ಹೊರಗಣಿಂದ ಮಾಡುವಂತಹ ಮಂಗಳ ಸ್ಥಾನ ಅಲ್ಲ, ನಮ್ಮ ಮನಸ್ಸು ಶುದ್ಧವಾಗಿ ಮಾಡ್ಕೊಬೇಕು ಅನ್ನೋ ಒಂದು ಸುಂದರ ಭಾವ ಇಲ್ಲಿ ಅಡಗಿದೆ. ಇದಾದ ನಂತರ ಗುರುಮ ಅವರಿಗೆ ಪಾದಗಳಿಗೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಲಾಯಿತು. ಅಲ್ಲಿ ಬಂದಿದ್ದ ಪ್ರತಿಯೊಬ್ಬರು ಗುರು ಬಾಂಧವರು ಗುರುಗಳ ಪಾದಪೂಜೆಯನ್ನು ಮಾಡುವಂತಹ ಅವಕಾಶ ಸಿಗಿತು. ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಒಂದು ಪಾದಪೂಜೆಯನ್ನು ನೆರವೇರಿಸಲಾಯಿತು. ಗುರು ಪಾದಪೂಜೆ ಅಂದರೆ ಕೇವಲ ಪಾದಗಳಿಗೆ ನೀರು ಹಾಕೋದಲ್ಲ,
ಗುರುಗಳು ತೋರಿಸಿದ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಗುರುಗಳಿಗೆ ಹಾಲು, ಮೊಸರು, ತುಪ್ಪ, ಪಂಚಾಮೃತ ಅಭಿಷೇಕವನ್ನ ಮಾಡಿ ಒಂದು ಕೃತಜ್ಞತೆ ಭಾವವನ್ನು ಅವರಿಗೆ ಸಲ್ಲಿಸಲಾಯಿತು. ಗುರುಗೀತೆಯಲ್ಲಿ ಗುರುಪಾದೋದಕದ ಬಗ್ಗೆ ಬಹಳ ಒಂದು ಮಹತ್ವವನ್ನು ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ, ಸಪ್ತ ಸಾಗರಗಳು ಮತ್ತು ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಸಿಗುವಂಥ ಪುಣ್ಯಕ್ಕಿಂತಲೂ ಗುರುಪಾದೋದಕದ ಒಂದು ಹನಿ ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಅಂತ ಗುರುಗೀತೆಯಲ್ಲಿ ತಿಳಿಸಲಾಗಿದೆ. ಇದನ್ನು ಕೇವಲ ಒಂದು ನೀರಿನ ಮಹತ್ವ ಅಂತ ಯಾರು ಅರ್ಥ ಮಾಡ್ಕೊಳ್ಬಾರ್ದು. ಗುರುವಿನ ಪಾದಗಳು ಅಂತ ಅಂದರೆ ಗುರುಗಳು ನಡೆದಂತಹ ಸತ್ಯ ಮಾರ್ಗ, ಧರ್ಮ, ಸೇವೆ, ಸಾಧನೆ ಮಾರ್ಗ, ಅವರ ಗುರುಗಳು ಅವರಿಗೆ ಏನು ಹೇಳಿಕೊಟ್ಟಿರ್ತಾರೋ ಆ ಮಾರ್ಗದಲ್ಲಿ ಅವರು ನಡೀತಾ ಇರ್ತಾರೆ. ಇಲ್ಲಿ ನಾವು ಗುರು ಬಾಂಧವರು ನಮ್ಮ ಗುರುಗಳ ಮಾರ್ಗದಲ್ಲಿ ನಡಿಬೇಕಾಗಿರುತ್ತದೆ. ಹಾಗೆಯೇ ಗುರು ಪಾದೋದಕವನ್ನು ಸ್ವೀಕರಿಸುವಾಗ ನಾವು ಮನಸ್ಸಿನಲ್ಲೇ ಏನು ಹೇಳ್ಕೋಬೇಕಪ್ಪ ಅಂದರೆ, ಗುರುಗಳೇ, ನೀವು ತೋರಿಸಿದ ಮಾರ್ಗದಲ್ಲಿ ನಡೆಯುವಂಥ ಶಕ್ತಿಯನ್ನು ನನಗೆ ಕೊಡಿ, ನನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುವ ಬುದ್ಧಿ ನನಗೆ ಕೊಡಿ, ನನ್ನ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು ಅನ್ನೋ ಭಾವ ನಮ್ಮೊಳಗಡೆ ಅಡಗಿರಬೇಕು. ಪಾದಪೂಜೆಯ ನಂತರ ಗುರುಮಾವರನ್ನು ವಾದ್ಯ ಮೇಳಗಳೊಂದಿಗೆ, ಹೂ ಮತ್ತು ಜಯಘೋಷಗಳೊಂದಿಗೆ ವೈಕುಂಠದ ಕಡೆ ಕರ್ಕೊಂಡು ಬರಲಾಯಿತು. ಮುಂದೆ ಕೆಂಪು ಹಾಸನ್ನು ಹಾಸಲಾಗಿತ್ತು. ದಾರಿಯುದ್ದಕ್ಕೂ ಗುರುಬಾಂಧವರು ಹೂಗಳನ್ನು ಅರ್ಪಿಸಿ ಒಂದು ಭಕ್ತಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಆ ದೇವರನ್ನ ಕಾಣುವಂತಹ ದೃಷ್ಟಿ ಮತ್ತು ಅನುಭವದ ಜ್ಞಾನವನ್ನು ನಮಗೆ ಯಾರು ಕೊಡ್ತಾರೆ? ಯಾರು ಅಂದರೆ ಅವರೇ ಗುರುವಾಗಿರ್ತಾರೆ. ಆದ್ದರಿಂದಲೇ ನಮ್ಮ ಜೀವನದಲ್ಲಿ ಒಂದು ದೇವರ ಸಾಧನೆ ಮಾಡಬೇಕಾದ್ರೂ, ಸರಿಯಾದ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ನಡೆಯಬೇಕಾದ್ರೂ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕಾಗಿರುತ್ತೆ. ಈ ಒಂದು ಗುರು ಪೂರ್ಣಿಮೆಯ ವಿಶೇಷವಾಗಿ ನಮ್ಮ ಗುರುಮಾವರು ಸ್ಕಂದ ಪುರಾಣದಲ್ಲಿರುವಂತಹ ಉತ್ತರಾಖಂಡದಲ್ಲಿ ಬರುವ ಪವಿತ್ರವಾದ ಗುರುಗೀತೆಯನ್ನು ನಮಗೆ ಒಂದು ವಾರಗಳ ಕಾಲ ಬೋಧನೆಯನ್ನು ಮಾಡಿದರು. ಈ ಗುರುಗೀತೆಯಲ್ಲಿ ಶಿವ ಮತ್ತು ಪಾರ್ವತಿ ನಡುವಿನ ಒಂದು ಸಂವಾದದ ರೂಪದಲ್ಲಿದೆ. ಒಂದಿನ ಪಾರ್ವತಿ ಶಿವನನ್ನು ಕೇಳ್ತಾರೆ, ಎಲ್ಲರೂ ನಿಮಗೆ ನಮಸ್ಕಾರ ಮಾಡ್ತಾರೆ, ಆದರೆ ನೀವು ಯಾರಿಗೂ ನಮಸ್ಕಾರ ಮಾಡ್ತಾ ಇದ್ದೀರಾ? ಅಂದರೆ ಗುರುವಿನ ನಿಜವಾದ ಸ್ವರೂಪ ಏನು ಅಂತ ಕೇಳ್ತಾರೆ. ಹಾಗೆ ಶಿವ ಪಾರ್ವತಿಗೆ ಗುರುತತ್ವದ ಮಹತ್ವವನ್ನು ವಿವರಿಸ್ತಾರೆ. ಸಾಮಾನ್ಯವಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ನಾವು ಪ್ರತಿದಿನ ಹೇಳ್ಕೊಳ್ತಾ ಇರ್ತೀವಿ. ಇದರ ಅರ್ಥ ಹೀಗಿದೆ, ಅಂದರೆ ಬ್ರಹ್ಮನು ಸೃಷ್ಟಿ ಮಾಡುವಂತೆ ಗುರು ನಮ್ಮೊಳಗೆ ಜ್ಞಾನವನ್ನು ಸೃಷ್ಟಿಯನ್ನು ಮಾಡ್ತಾರೆ. ವಿಷ್ಣು ಜಗತ್ತನ್ನು ರಕ್ಷಿಸುವಂತೆ ಗುರು ನಮ್ಮನ್ನು ಸಾಧನೆ ಮತ್ತು ಧರ್ಮದಿಂದ ಮಾರ್ಗದಲ್ಲಿ ನಮ್ಮನ್ನು ರಕ್ಷಿಸ್ತಾರೆ. ಮಹೇಶ್ವರನು ಸಂಹಾರ ಮಾಡುವಂತೆ ಗುರು ನಮ್ಮೊಳಗಿನ ಅಜ್ಞಾನ, ಅಹಂಕಾರ ಮತ್ತು ಕೆಟ್ಟ ಗುಣಗಳನ್ನು ನಾಶ ಮಾಡ್ತಾರೆ. ಹಾಗಾಗಿಯೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರೂ ತತ್ವಗಳನ್ನು ಗುರುವಿನಲ್ಲಿ ಕಾಣಲಾಗುತ್ತೆ. ಮಹಾತ್ಮರ ಜೀವನವನ್ನು ನೋಡಿದಾಗ ಪ್ರತಿಯೊಬ್ಬ ಮಹಾಪುರುಷನ ಹಿಂದೆಯೂ ಒಬ್ಬ ಗುರುವಿನ ಮಾರ್ಗದರ್ಶನ ಇರುವುದು ಕಾಣುತ್ತದೆ. ಉದಾಹರಣೆಗೆ ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಲ್ಲಿದ್ದಂತಹ ಅಪಾರ ಶಕ್ತಿಗೆ ಒಂದು ಸರಿಯಾದ ದಿಕ್ಕನ್ನು ಕೊಟ್ಟಿದ್ದರು. ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದಲ್ಲಿ ಸಮರ್ಥ ರಾಮದಾಸರ ಮಾರ್ಗದರ್ಶನ ತುಂಬಾ ಮಹತ್ವದಾಗಿತ್ತು. ಹಾಗಾಗಿ ಆಧ್ಯಾತ್ಮಿಕ ಸಾಧನೆ ಇರಲಿ ಅಥವಾ ಜೀವನದ ಒಂದು ದೊಡ್ಡ ಗುರಿ ಇರಲಿ, ಸರಿಯಾದ ದಾರಿಯನ್ನು ತೋರಿಸಲು ಗುರು ಬೇಕೇ ಬೇಕು. ದಾಸವಾಣಿಯಲ್ಲಿ ಹೇಳಿರುವಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇಲ್ಲಿ ಗುಲಾಮನಾಗುವುದು ಅಂದರೆ ಕಣ್ಣು ಮುಚ್ಚಿಕೊಂಡು ನಡೆಯುವುದು ಅಂತ ಅಲ್ಲ. ನನಗೆ ಎಲ್ಲ ಗೊತ್ತು ಅನ್ನುವ ಅಹಂಕಾರವನ್ನು ಬಿಟ್ಟು ಗುರುಗಳ ಜ್ಞಾನಕ್ಕೆ ತಲೆಬಾಗುವುದು. ಗುರುಗಳು ತೋರಿಸಿದ ಸತ್ಯ, ಧರ್ಮ ಮತ್ತು ಸಾಧನೆಯ ಮಾರ್ಗದಲ್ಲಿ ನಿಷ್ಠೆಯಿಂದ ನಡೆಯುವುದಾಗಿರುತ್ತದೆ. ನಿಜವಾದ ಗುರು ತಮ್ಮನ್ನು ತಾವು ದೊಡ್ಡವರು ಅಂತ ತೋರಿಸಿಕೊಳ್ಳುವುದೇ ಇಲ್ಲ. ತಮ್ಮ ಗುರುಗಳಿಂದ ಬಂದ ಜ್ಞಾನ ಪರಂಪರೆಗೆ ಸದಾ ಗೌರವವನ್ನು ಸಲ್ಲಿಸ್ತಾ ಇರ್ತಾರೆ. ನಮ್ಮ ಗುರುಮಾವರು ಯಾವಾಗಲೂ ಹೇಳುವ ಒಂದು ಮಹತ್ವದ ಮಾತಿದೆ. ಅದೇನಂತಂದರೆ, ಈ ಪ್ರಪಂಚದಲ್ಲಿ ಯಾರೂ ಗುರುಗಳಿಲ್ಲ, ಎಲ್ಲರೂ ಶಿಷ್ಯರೇ. ನಮಗೆ ಅವರು ಗುರುಗಳಾಗಿರಬಹುದು, ಆದರೆ ತಮ್ಮ ಗುರುಗಳ ಮುಂದೆ ಅವರು ಶಿಷ್ಯರೇ. ಹೀಗೆ ಗುರು ಶಿಷ್ಯರ ಪರಂಪರೆ ಯಾವುದೇ ಅಹಂಕಾರವಿಲ್ಲದೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಜ್ಞಾನವನ್ನು ತಲುಪಿಸುತ್ತಾ ಒಂದು ನಿರಂತರವಾಗಿ ಸಾಗಿದೆ. ಗುರುಮಾವರು ಔದುಂಬುರ ವೃಕ್ಷದ ಕೆಳಗಡೆ ಇರುವಂತಹ
ಶ್ರೀ ದತ್ತಾತ್ರೇಯ ಸ್ವಾಮಿ ಸನ್ನಿಧಿಗೆ ಆಗಮಿಸಿ ಅಲ್ಲಿ ದತ್ತಾತ್ರೇಯ ಸ್ವಾಮಿ ಅವರಿಗೆ ಹೂವ, ದೀಪ, ಆರತಿ, ಪೂಜೆಯನ್ನ ಭಕ್ತಿಪೂರ್ವಕವಾಗಿ ಗುರುವೃಂದದವರಿಂದ ಸೇರಿ ಮಾಡ್ತಾರೆ. ದತ್ತಾತ್ರೇಯದ ಸ್ವರೂಪವನ್ನ ಗುರುತತ್ವದ ಸಂಕೇತ ಅಂತ ಅಳೆಯಲಾಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಮೂರೂ ತತ್ವಗಳು ದತ್ತಾತ್ರೇಯಗಳ ಸ್ವರೂಪವಾಗಿ ಕಾಣ್ತಾರೆ. ಗುರುಮ ಅವರು ಇನ್ನೊಂದು ಮಾತನ್ನ ಯಾವಾಗಲೂ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾರೂ ಗುರುಗಳಲ್ಲ, ಎಲ್ಲರೂ ಶಿಷ್ಯರೇ. ಅದು ಹೇಗಪ್ಪ ಅಂತಂದ್ರೆ, ನಮಗೆ ಗುರುಮ ಅವರು ಗುರುಗಳಾಗಿರ್ಬೋದು, ಆದರೆ ಅವರ ಗುರುಗಳ ಮುಂದೆ ಅವರು ಶಿಷ್ಯರಾಗಿರ್ತಾರೆ. ಹೀಗೆ ಗುರು ಶಿಷ್ಯರ ಪರಂಪರೆ ಯಾವುದೇ ಅಹಂಕಾರವಿಲ್ಲದೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಒಂದು ಜ್ಞಾನವನ್ನು ತಲುಪಿಸುತ್ತಾ ನಿರಂತರವಾಗಿ ಸಾಗ್ತಾ ಬಂದಿದೆ. ಗುರುಮ ಅವರು ಮತ್ತೊಂದು ಮಾತು ಅದ್ಭುತವಾಗಿ ಪ್ರತಿ ಸಲ ಹೇಳ್ತಾ ಇರ್ತಾರೆ. ಅದು ಏನಂದ್ರೆ, ಶಿಷ್ಯ ಅವಧೂತನಾದಾಗ ಗುರು ಪ್ರತ್ಯಕ್ಷನಾಗ್ತಾನೆ, ಶಿಷ್ಯ ಅಸಮರ್ಥನಾದಾಗ ಗುರು ಕಾಣೆಯಾಗ್ತಾನೆ ಅಂತ. ಗುರುಗಳು ನಿಜವಾಗಿಯೂ ಕಾಣೆಯಾಗ್ತಾರೆ ಅನ್ನೋದರ ಅರ್ಥ ಬೇರೆ ಇದೆ. ಅದೇನಂದ್ರೆ, ಶಿಷ್ಯನಲ್ಲಿ ಅಹಂಕಾರ, ಅನುಮಾನ, ಸೋಂಬೇರಿತನ, ಅಲಕ್ಷ್ಯಕ್ಕೆ ಒಳಗಾದಾಗ ಗುರು ಎದುರಿಗೆ ಇದ್ದರೂ ಗುರುವಿನ ಮಹತ್ವ ಅವರಿಗೆ ಅರ್ಥ ಆಗೋದಿಲ್ಲ. ಭಕ್ತಿಯಿಂದ, ವಿನಯದಿಂದ, ಸಾಧನೆಯಲ್ಲಿ ನಿಷ್ಠೆ ಇದ್ದಾಗ ಗುರುತತ್ವ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ದತ್ತ ಅವರಿಗೆ ಪೂಜೆಯಾದ ನಂತರ, ಒಂದು ಗಣೇಶನ ಪೂಜೆಯ ನಂತರ ಮತ್ತೆ ವೈಕುಂಠಕ್ಕೆ ಬರ್ತೀವಿ. ಅಲ್ಲಿ ಗುರುಮ ಅವರು ತಮ್ಮ ಗುರುಗಳಿಗೆ ಮತ್ತು ಸಂಪೂರ್ಣ ಗುರು ಪರಂಪರೆಯ ಚಿತ್ರಪಟಗಳಿಗೆ ಹೂವು, ನೈವೇದ್ಯ, ಆರತಿಯನ್ನ ಅರ್ಪಿಸ್ತಾರೆ. ನಿಜವಾದ ಗುರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ತಮ್ಮ ಗುರುಗಳಿಗೆ ಸದಾ ಶಿಷ್ಯರಾಗಿರುತ್ತಾರೆ. ಗುರುಮ ಅವರು ಈ ನಡೆಯಿಂದ ತಮ್ಮ ವಿನಯದ ಮುಖಾಂತರ ಇದನ್ನು ನಮಗೆ ತೋರಿಸಿಕೊಡ್ತಾರೆ. ನಂತರ ಗುರುಮ ಅವರು ತಮ್ಮ ಪವಿತ್ರವಾದ ವ್ಯಾಸಪೀಠದಲ್ಲಿ ಕುಳಿತುಕೊಳ್ತಾರೆ. ವ್ಯಾಸಪೀಠದಲ್ಲಿ ಕುಳಿತುಕೊಳ್ಳುವುದು ಅಂತಂದ್ರೆ ಕೇವಲ ಒಂದು ವಿಶೇಷ ಸ್ಥಾನ ಅಲ್ಲ, ಅದು ವೇದವ್ಯಾಸರಿಂದ ನಡೆದು ಬಂತಹ ಜ್ಞಾನ ಪರಂಪರೆಯ ಪ್ರತಿನಿಧಿಯಾಗಿ ಕೂತ್ಕೊಂಡಿರ್ತಾರೆ. ಆ ಜ್ಞಾನವನ್ನು ಶಿಷ್ಯರಿಗೆ ತಲುಪಿಸುವಾದ ಜವಾಬ್ದಾರಿಯನ್ನು ಅವರು ಸ್ವೀಕರಣವನ್ನ ಮಾಡಿರ್ತಾರೆ. ಗುರುಬಾಂಧವರು ಗುರುಮ ಅವರಿಗೆ ಆಹಾರವನ್ನು ಅರ್ಪಿಸಿ ಮಂಗಳಾರತಿಯನ್ನು ಬೆಳಗಿ ಪುಷ್ಪಾಭಿಷೇಕವನ್ನು ಮಾಡ್ತಾರೆ. ಗುರುಗಳಿಗೆ ಹೂಗಳನ್ನು ಅರ್ಪಿಸುವುದಕ್ಕಿಂತ ಮುಖ್ಯವಾಗಿ ನಮ್ಮೊಳಗಿನ ಅಹಂಕಾರ, ಕೋಪ, ಅಸೂಯೆ, ಸ್ವಾರ್ಥವನ್ನ ಗುರುಚರಣಗಳಲ್ಲಿ ಅರ್ಪಿಸಬೇಕು. ಗುರುಗಳು ಹೇಳಿದ ಮಾತಿನಿಂದ ನಮ್ಮ ಜೀವನದಲ್ಲಿ ಆಗುವ ಒಂದು ಒಳ್ಳೆ ಬದಲಾವಣೆಯೇ ನಿಜವಾದ ಗುರುದಕ್ಷಿಣೆಯಾಗಿರುತ್ತದೆ. ಈ ಒಂದು ಗುರುಪೂರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಮಾಡಿದಂತಹ ಈ ಮೊದಲ ವಿಡಿಯೋ ಪ್ರಯತ್ನವನ್ನ ಗುರುಮ ಅವರ ಪವಿತ್ರ ಚರಣಗಳಿಗೆ ವಿನಯಪೂರ್ವಕವಾಗಿ ಅರ್ಪಿಸ. ಮಾತುಗಳಲ್ಲಿ, ನಿರೂಪಣೆಯಲ್ಲಿ ಅಥವಾ ತಿಳಿಯದೆ ಸಂಭವಿಸಿದಂತಹ ತಪ್ಪು ಒಪ್ಪುಗಳಿದ್ದರೆ ಗುರುಮ ಅವರು ಕ್ಷಮಿಸಿ ಆಶೀರ್ವದಿಸಲಿ. ನಮ್ಮ ಗುರುಮ ಅವರಿಗೆ, ಅವರ ಗುರು ಪರಂಪರೆಗೆ ಮತ್ತು ಸಮಸ್ತ ಸದ್ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಜೈ ಗುರುದೇವ್.